ಬರೆದಿದೆ. ಯೇಸುವಿನ ಹಾಗೆ ನಡೆಯಲಿಕ್ಕೆ ಮನಸ್ಸಿಲ್ಲದ ಅನೇಕರು ಹಿಂಜರಿದು ಹೋಗಿಬಿಟ್ರು ವಾಪಸ್ ಎಲ್ಲರೂ ಕೂಡ. ಆದ್ರೆ ಯೇಸುವಿನ ಹಾಗೆ ನಡೆಯುವುದಕ್ಕೆ ಕೆಲವರು ಮಾತ್ರ ಸಿದ್ಧರಾಗಿದ್ರು. ಆ ಸಿದ್ಧರಾಗಿರೋ ಗುಂಪಿನಲ್ಲಿ ಇವತ್ತು ನಾವುಗಳು ಕೂಡ ಬರಬೇಕಾಗಿದೆ. ಹಲ್ಲೆಲೂಯ. ಎಲ್ಲರೂ ಹೊರಟೋಗಿದ್ರು ತುಂಬಾ ಜನ ಸೇವಕರು ಆ ಸಂದರ್ಭದಲ್ಲಿ. ಆದ್ರೆ ಕೆಲವರು ಮಾತ್ರ ಉಳ್ಕೊಂಡ್ರೆ, ಯೇಸುವೆ ನಿನ್ನನ್ನ ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವಂತ ವಾಕ್ಯಗಳಿದಾವೆ, ಎಲ್ಲರೂ ಹೋದ್ರೂ ಪರವಾಗಿಲ್ಲ, ನಾವು ಮಾತ್ರ ನಿನ್ನ ಹಿಂದೆ ಬರ್ತೇವೆ, ನೀನು ತೋರಿಸಿದ ಹೆಜ್ಜೆ ಜಾಡಿನಲ್ಲಿ ನಡೆಯಿತು ಎಂಬುದಾಗಿ ದೃಢವಾಗಿ ನಿಂತುಕೊಂಡ್ರು ಕೆಲವರು. ಹಾಗಾಗಿ ಇವತ್ತು ನಾವು ಕೂಡ ಗಮನದಿಂದ ಕೇಳಿಸಿಕೊಳ್ಳುವ, ಯೇಸು ಸ್ವಾಮಿ ಭೂಲೋಕದಲ್ಲಿ ಬಂದಾಗ ನೋಡಿ, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟನು. ಆಮೇಲೆ ಹೇಳ್ತಾನೆ, ಆತನು ಮಗನಾಗಿದ್ದರೂ ಕೂಡ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನ ಕಲಿತುಕೊಂಡ. ಹಲ್ಲೆಲೂಯ. ಯೇಸು ಸ್ವಾಮಿ ದೇವರ ಮನುಷ್ಯನಾಗಿ ಲೋಕದಲ್ಲಿ ಬಂದಾಗ ಆತನು ದೇವರಿಗೆ ಹೇಗೆ ವಿಧೇಯನಾಗಿ ಜೀವಿಸಬೇಕೆಂಬುದಾಗಿ ದೇವರಿಂದ ವಿಧೇಯತೆಯನ್ನು ಕಲಿತುಕೊಂಡಂತ ಯೇಸು ಸ್ವಾಮಿ. ಹಾಗಿದ್ರೆ ದೇವರ ವಿಷಯವಾಗಿ ನಮಗೆ ವಿಧೇಯತೆ ಇದೆನಾ? ನಾವು ಹೇಗೆ ಜೀವಿಸ್ತಿದ್ದೀವಿ ಇಲ್ಲಿ? ಈ ವಿಧೇಯತೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ವಿಷಯ ನಮ್ಮ ಕ್ರಿಶ್ಚಿಯನ್ ಲೈಫ್ಗೆ. ಅದಕ್ಕೆ